ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವಂತನಿಗೆ ಮಾನಸ ಪೂಜೆಯನ್ನು ಮಾಡುವಂತಹ ಒಂದು ವಿಶಿಷ್ಟವಾದ ಕ್ರಮ. ಇದನ್ನು ಬಾಹ್ಯವಾಗಿ ನಮ್ಮ ಮನೆಯ ಒಂದು ಭಾಗದಲ್ಲಿ ದೇವರ ಕೋಣೆಯಲ್ಲಿರುವಂತಹ ಶಾಲಿಗ್ರಾಮ ಅಥವಾ ಪ್ರತಿಮೆಗಳ ಬಗ್ಗೆ ಆಗಬಹುದು, ಅಲ್ಲಿರುವಂತಹ ಪರಮಾತ್ಮನಿಗೆ ಈ ಮಾನಸ ಪೂಜೆಯನ್ನು ಮಾಡಬಹುದು. ಅಥವಾ ನಮ್ಮ ಹೃದಯದಲ್ಲಿ ಸನ್ನಿಹಿತನಾಗಿರುವಂತಹ ಭಗವಂತನಿಗೆ ಆಗಬಹುದು, ಈ ಮಾನಸ ಪೂಜೆಯನ್ನು ಅವಶ್ಯವಾಗಿ ಮಾಡಬಹುದಾಗಿದೆ. ದೇವರಿಗೆ ಪೂಜೆಯನ್ನು ಮಾಡಲು ಹೊರಟಿರುವಂತಹ ವ್ಯಕ್ತಿ ಮೊದಲು ಅನುಸಂಧಾನ ಮಾಡಿಕೊಳ್ಳಬೇಕಾದಂತಹದ್ದು ಸಕಲ ಗುಣ ಪರಿಪೂರ್ಣನಾದಂತಹ ದೋಷ ದೂರನಾಗಿರುವಂತಹ ಪರಮಾತ್ಮನಿಗೆ ಉತ್ತಮ ಸಾತ್ವಿಕ ಸ್ವಭಾವದ ಬ್ರಹ್ಮಾದಿ ದೇವತೆಗಳು ನಿತ್ಯದಲ್ಲಿಯೂ ಕೂಡ ನಾನಾ ವಿಧವಾದಂತಹ ಉಪಚಾರಗಳಿಂದ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅಂತಹ ಭಗವಂತನಿಗೆ ಪೂಜೆಯನ್ನು ಮಾಡುವುದಕ್ಕೆ ನಾನ್ಯಾರು? ಅತ್ಯಲ್ಪ. ಆದರೂ ಕೂಡ ಭಗವಂತ ಭಕ್ತಿಗೆ ಬೆಲೆ ಕೊಟ್ಟು ನಾನು ಮಾಡುವಂತಹ ಪೂಜೆಯನ್ನು ಸಮರ್ಪಣೆ ಮಾಡ್ತಾನೆ. ದೇವತೆಗಳೇ ಯಾಕೆ, ಸಾಕ್ಷಾತ್ ಮಹಾಲಕ್ಷ್ಮಿಯೇ ಸ್ವಾತ್ಮಕವಾದ ಪದಾರ್ಥಗಳಿಂದ, ಅಂದರೆ ಎಲ್ಲ ಪೂಜಾ ಸಾಮಗ್ರಿಗಳು ತಾನೇ ಆಗಿ, ಪೂಜಕಳು ತಾನೇ ಆಗಿ ಭಗವಂತನಿಗೆ ಪೂಜೆಯನ್ನು ಮಾಡ್ತಾಳೆ. ಅಂತಹ ಭಗವಂತ ಬ್ರಹ್ಮಾದಿ ದೇವತೆಗಳು ಮಾಡುವ ಪೂಜೆಯನ್ನು ಸಮರ್ಪಿಸುವುದು ಅವರು ಮಾಡುವಂತಹ ಭಕ್ತಿಯ ನಿಮಿತ್ತದಿಂದ. ಹಾಗೆ ಅವರ ಪೂಜೆಯನ್ನು ಸ್ವೀಕರಿಸುವ ಭಗವಂತ ಅವರಷ್ಟಲ್ಲದಿದ್ದರೂ ಕೂಡ ನನ್ನ ಯೋಗ್ಯತೆಗೆ ತಕ್ಕಂತಹ ಭಕ್ತಿಯಿಂದ ನಾನು ಪೂಜಿಸಿದಾಗ ಅದನ್ನು ಸ್ವೀಕಾರ ಮಾಡ್ತಾನೆ ಅಂತನ್ನುವಂತಹ ಒಂದು ಶಾಸ್ತ್ರದ ಅಧ್ಯಯನದಿಂದ ಬಂದ ವಿಶ್ವಾಸ, ಶ್ರದ್ಧೆಯ ಆಧಾರದಲ್ಲಿ ನಾನು ಈ ಪೂಜೆಯನ್ನು ಭಗವಂತನಿಗೆ ಮಾಡ್ತಾ ಇದ್ದೇನೆ. ಭಗವಂತನಿಗೆ ಪೂಜೆಯನ್ನು ಮಾಡುವುದು ಅಂತಂದಾಗ ಆರಂಭವಾಗುವುದು ಮೊದಲು ಆವಾಹನ, ಆಮೇಲೆ ಆಸನವನ್ನು ನೀಡುವುದು, ಅದಾದ ಅನಂತರದಲ್ಲಿ ಅರ್ಘ್ಯ, ಪಾದ್ಯ, ಆಚಮನ, ಮಧುಪರ್ಕಗಳನ್ನು ನೀಡಲಾಗ್ತದೆ. ಆವಾಹನ ಮಾಡುವಾಗ ಭಗವಂತನನ್ನ ಸಪರಿವಾರವಾಗಿ ಆವಾಹನ ಮಾಡಬೇಕಾಗ್ತದೆ. ಭಗವಂತನು ನಾನು ಪೂಜೆ ಮಾಡುವಂತಹ ಸ್ಥಾನಕ್ಕೆ ಬರ್ತಾನೆ ಅಂತನ್ನುವಾಗ ಅವನೊಬ್ಬನೇ ಬರ್ತಾನೆ ಅಂತಲ್ಲ, ಸಪರಿವಾರನಾಗಿ ಭಗವಂತ ಅಲ್ಲಿಗೆ ಆಗಮಿಸ್ತಾನೆ. ಇದು ಆವಾಹನವೆಂಬುದು ಶಾಲಿಗ್ರಾಮ ಬಿಟ್ಟು ಬೇರೆ ಪ್ರತಿಮೆಗಳಲ್ಲಿ ಆದಾಗ ಮಾತ್ರ. ಶಾಲಿಗ್ರಾಮದಲ್ಲಾಗಬೇಕಾದ್ರೆ ಭಗವಂತ ನಿತ್ಯದಲ್ಲಿ ಸನ್ನಿಹಿತನಾಗಿರ್ತಾನೆ. ಭಗವಂತ ಇಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತ ಚಿಂತನೆ ಮಾಡುವುದು ಅಂತನ್ನೋದು ಈ ಆವಾಹನದ ಸ್ಥಾನದಲ್ಲಿ ಇರುವಂತಹದ್ದು. ಶಾಲಿಗ್ರಾಮಾದಿಗಳಲ್ಲಿ ಭಗವಂತನ ರೂಪವನ್ನು ಪೂಜಿಸುವಾಗ ನನ್ನ ಹೃದಯದಲ್ಲಿರುವಂತಹ ಭಗವಂತನ ರೂಪವು ಈ ಶಾಲಿಗ್ರಾಮಾದಿಗಳಲ್ಲಿರುವ ಭಗವಂತನ ರೂಪದಿಂದ ಅಭಿನ್ನವಾಗಿದೆ ಅಂತ ಚಿಂತಿಸಿ ಪೂಜೆಯನ್ನು ಮುಂದುವರಿಸಬೇಕು ಸಾಧಕನಾದಂಥವು. ಹೀಗೆ ಭಗವಂತ ಅವನನ್ನು ಇಲ್ಲಿ ಬಂದು ನೆಲೆಸುವಂತ ನಾನು ಆವಾಹನೆ ಮಾಡೋದಕ್ಕಾಗಿ ಅಂತ ಪ್ರಾರ್ಥನೆ ಮಾಡಬೇಕು ಅಂದ್ರೆ ವಾಸ್ತವಿಕವಾಗಿ ಇಲ್ಲಿ ಬಂದು ಅವನು ಕೂತ್ಕೊಳ್ಳೋದಕ್ಕೆ ಇದು ಅವನಿಗೆ ಆಧಾರವಾಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲದಕ್ಕೂ ಅವನೇ ಆಧಾರನಾಗಿದ್ದಾನೆ. ಸರ್ವಾಧಾರನಾದ ಭಗವಂತನನ್ನ ಇಲ್ಲಿ ಬಂದು ಕೂತ್ಕೋ ಅಂತ ಹೇಳೋದು ಹೇಗೆ? ಆದರೂ ಭಗವಂತ ಅಚಿಂತ್ಯವಾದ ತನ್ನ ಶಕ್ತಿಯಿಂದ ಎಲ್ಲದಕ್ಕೂ ತಾನು ಆಧಾರನಾಗಿರೋದಲ್ಲದೆ
ಎಲ್ಲದರ ಮೇಲೂ ಬಂದು ಕೂತ್ಕೊಳ್ಳಿಕ್ಕೆ ಸಮರ್ಥನಿದ್ದಾನೆ. ಎಲ್ಲದರೊಳಗವನಿದ್ದಾನೆ, ಎಲ್ಲವೂ ಅವನಲ್ಲಿದೆ. ಈ ವಿಧವಾದಂತಹ ಒಂದು ವಿಶಿಷ್ಟವಾಗಿರುವಂತಹ ಸಾಮರ್ಥ್ಯ ಪರಮಾತ್ಮನದ್ದು. ಅಂತಹ ಪರಮಾತ್ಮನಿಗೆ ನಾನು ಆವಾಹನದ ಅನಂತರದಲ್ಲಿ ಆಸನವನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ. ಭಗವಂತನ ಆಸನ ಎಷ್ಟು ಅದ್ಭುತವಾದದ್ದು ಅಂದರೆ, ಕಲ್ಪವೃಕ್ಷದ ಬುಡದಲ್ಲಿ ಮಣಿಮಯವಾದಂತಹ ಭೂಮಿಯಲ್ಲಿ ಸುವರ್ಣಮಯವಾಗಿರುವಂತಹ ರತ್ನಖಚಿತವಾದ ಸಿಂಹಾಸನ, ಅದರ ಮೇಲೆ ಬಣ್ಣ ಬಣ್ಣದ ವಸ್ತ್ರದ ಆವರಣವಿದೆ. ಅಲ್ಲಿ ಲಕ್ಷ್ಮೀ ಧರಾದೇವಿಯರಿಂದ ಸಹಿತನಾದ ಪರಮಾತ್ಮನು ಆಸೀನನಾಗಿದ್ದಾನೆ. ಪರಮಾತ್ಮ ಬಂದು ಆಸೀನನಾಗಿದ್ದಾನೆ ಆಗಿದೆ ಅಂತ ಚಿಂತಿಸಿದ ಅನಂತರದಲ್ಲಿ ಇಲ್ಲಿಗೇನಾಯಿತು? ಪರಮಾತ್ಮನನ್ನ ಮೊದಲು ಧ್ಯಾನ ಮಾಡಿದ್ದು, ಅನಂತರದಲ್ಲಿ ಆವಾಹನ ಮಾಡಿದ್ದು, ಅನಂತರದಲ್ಲಿ ಆಸನವನ್ನು ನೀಡಿದ್ದು. ಇಷ್ಟರ ಮುಂದುವರಿದ ಭಾಗ ಅರ್ಘ್ಯ, ಪಾದ್ಯ, ಆಚಮನಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಅದಾದ ಮೇಲೆ ಮಧುಪರ್ಕ. ಮಧುಪರ್ಕದಲ್ಲಿ ಪ್ರಧಾನವಾದಂತಹದ್ದು ಪಾತ್ರ ವಹಿಸುವಂತಹದ್ದು ಮೊಸರು. ಇನ್ನೂ ಅನೇಕ ವಿಧವಾದಂತಹ ಸಾಮಗ್ರಿಗಳನ್ನು ಅದಕ್ಕೆ ಸೇರಿಸ್ತಾರೆ. ಅಂತಹ ಮೊಸರು ಮೊದಲಾದವುಗಳಿಂದ ಕೂಡಿರುವಂತಹ ಮಧುಪರ್ಕವನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ ಅನಂತರದಲ್ಲಿ ಪುನಃ ಆಚಮನವನ್ನು ನೀಡಿ, ಈಗ ಪ್ರಧಾನವಾಗಿರುವ ಉಪಚಾರ ಅಂತಂದ್ರೆ ಅದು ಸ್ನಾನ. ಸಕಲ ಉತ್ತಮವಾದ ತೀರ್ಥಗಳಿಂದ ಬಂಗಾರದ ಕೊಡಗಳಲ್ಲಿ ನೀರನ್ನು ತಂದು ಅದು ಸುವಾಸನೆಯಿಂದ ಕೂಡಿರುವಂತೆ ಆಗುವುದಕ್ಕಾಗಿ ನಾನಾ ವಿಧವಾದ ಸುಗಂಧ ದ್ರವ್ಯಗಳನ್ನು ಅದರಲ್ಲಿ ಬೆಳೆಸಿ ಅದನ್ನು ಸೇರಿಸಿ ಮಿಶ್ರಣ ಮಾಡಿ ಅದನ್ನು ಸ್ನಾನಕ್ಕಾಗಿ ಅಂತ ಭಗವಂತನಿಗೆ ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತ ಚಿಂತಿಸಬೇಕಾಯ್ತು. ನಾವು ಹಾಗೆ ಚಿಂತನೆ ಮಾಡ್ತಾ ಇದ್ರೆ ನಮ್ಮ ಮನಸ್ಸಿನಲ್ಲಿಯೇ ನಾವು ಕಲಶಗಳಲ್ಲಿ ತುಂಬಿದಂತಹ ನೀರಿನಲ್ಲಿ ಸಕಲ ತೀರ್ಥಾಭಿಮಾನಿ ದೇವತೆಗಳು ಸನ್ನಿಹಿತರಾಗ್ತಾರೆ. ಆ ನೀರು ಭಗವಂತನಿಗೆ ಅಭಿಷಿಕ್ತವಾದರೆ ಆಗ ಪರಮಾತ್ಮನು ನಮ್ಮ ಮೇಲೆ ಪ್ರಸನ್ನನಾಗ್ತಾನೆ. ಎಲ್ಲ ತೀರ್ಥಗಳ ನೀರನ್ನು ಪರಮಾತ್ಮನಿಗೆ ಸಮರ್ಪಿಸಿದಂತಹ ಒಂದು ವಿಶೇಷವಾದ ಫಲವನ್ನು ಭಗವಂತ ನಮಗೆ ನೀಡುತ್ತಾನೆ. ಆದರೆ ಈ ಸ್ನಾನವನ್ನ ಭಗವಂತನಿಗೆ ಸಮರ್ಪಿಸುವಾಗ ನಾವು ಚಿಂತನೆ ಮಾಡಬೇಕಾದ್ದು, ಸಕಲ ತೀರ್ಥಗಳಲ್ಲಿ ಅತ್ಯುತ್ತಮವಾದ ತೀರ್ಥ ಅಂತಂದ್ರೆ ಗಂಗೆ. ಅದು ಭಗವಂತನ ಪಾದದಿಂದ ಹೊರಹೊಮ್ಮಿದಂತಹ ತೀರ್ಥವಾಗಿದೆ. ಪಾದಾಬ್ಜದಿಂದ ಹೊರಹೊಮ್ಮಿದ ನದಿ ಪ್ರವಾಹ ಅದೇ ಗಂಗೆ. ಇಂತಹ ಅತ್ಯಂತ ಪವಿತ್ರವಾದಂತಹ ಗಂಗೆಯನ್ನ ಪಡೆದ ಪಾದ ಭಗವಂತನದ್ದು ಅಂತಾದಾಗ ಭಗವಂತನ ಸ್ವರೂಪ ಅತ್ಯಂತ ಪವಿತ್ರವಾದದ್ದು. ನಾವು ಹೇಗೆ ನಮ್ಮ ಪವಿತ್ರತೆಗಾಗಿ ಸ್ನಾನವನ್ನು ಮಾಡ್ತೇವೋ ಹಾಗೆ ಭಗವಂತನಿಗೆ ಇದು ಪವಿತ್ರತೆಗಾಗಿ ಮಾಡಿಸುವ ಸ್ನಾನ ಅಲ್ಲ. ಮತ್ತೇನು ಅಂದ್ರೆ, ನಾವು ಭಕ್ತಿಯಿಂದ ಪರಮಾತ್ಮನಿಗೆ ನೀಡುತ್ತಿರುವ ಉಪಚಾರ ಅಷ್ಟೇ ಎಂಬ ಭಾವನೆ ಈ ಸಂದರ್ಭದಲ್ಲಿ ನಮಗೆ ಬರಬೇಕು ಅಂತ ಮಾನಸ ಪೂಜಾ ವಿಧಿಯಲ್ಲಿ ನಮಗೆ ತೋರಿಸ್ಕೊಡ್ತಾರೆ. ಸ್ನಾನಾನಂತರದಲ್ಲಿ ಭಗವಂತನಿಗೆ
ವಸ್ತ್ರ, ಸುವರ್ಣ ದಂತೆ ಬಣ್ಣದಿಂದ ಕೂಡಿದಂತಹ ಪೀತಾಂಬರ ಭಗವಂತನದ್ದು. ರೇಷ್ಮೆಯ ವಸ್ತ್ರ ಬಹಳ ಉತ್ತಮವಾದಂತಹ ಸ್ಥಿತಿಯಲ್ಲಿ ಇರುವಂತಹದ್ದನ್ನು ಭಗವಂತನಿಗೆ ನಾನು ಸಮರ್ಪಣೆ ಮಾಡಬೇಕಾದ್ದು. ಪರಮಾತ್ಮನಿಗೆ ಉಡುವುದಕ್ಕೆ ಸರಿ ಹೋಗುವ ವಸ್ತ್ರ ಅಂತ ನಾನು ವಿಚಾರ ಮಾಡಲಿಕ್ಕೆ ಹೊರಟಾಗ ನಮಗೆ ಮನಸ್ಸಿನಲ್ಲಿ ಭಗವಂತನ ದಾಮೋದರ ಅಂತನ್ನುವ ನಾಮ ನೆನಪಿಗೆ ಬರಬೇಕು ಅಂತಂತಾರೆ. ಯಾಕೆ ಅಂದ್ರೆ ದಾಮೋದರ ಶಬ್ದದ ಅರ್ಥವೇ ಏನು ಗೊತ್ತಾ? ದಾಮ ಅಂದ್ರೆ ಹಗ್ಗ. ಹಗ್ಗವನ್ನು ಯಶೋದೆ ಕೃಷ್ಣನಿಗೆ ಸೊಂಟಕ್ಕೆ ಕಟ್ಟುವುದಕ್ಕೆ ಹೋದ್ಲು. ಯಾವ ಹಗ್ಗ ತಂದರೂ ಕೂಡ 2 ಅಂಗುಲ ಕಡಿಮೆ ಆಗ್ತಾ ಇತ್ತು. ಎಷ್ಟು ಉದ್ದ ಹಗ್ಗ ಆಯಿತು, ಸಾಕಾಗ್ಲಿಲ್ಲ. ಈ ಕಥೆ ನೆನಪಿಸ್ಕೊಂಡ್ರೆ ನಾನು ಮನಸ್ಸಿನಲ್ಲಿ ಎಷ್ಟು ದೊಡ್ಡ ವಸ್ತ್ರವನ್ನ ಕಲ್ಪಿಸಿಕೊಂಡ್ರೂ ಕೂಡ ಅದು ಭಗವಂತನಿಗೆ ಸರಿ ಹೋಗುತ್ತೋ ಇಲ್ವೋ. ಆದರೂ ಕೊನೆಗೊಂದು ಸಾರಿ ಭಗವಂತ ತಾಯಿಯಾದ ಯಶೋದೆಯ ಕಡೆಯಿಂದ ಆ ಹಗ್ಗದ ಬಂಧನಕ್ಕೆ ಒಳಗಾದ. ಅದು ಏನು, ಸಣ್ಣ ಕರುವಿಗೆ ಕಟ್ಟುವುದಕ್ಕೆ ಸಾಕಾಗುವ ಹಗ್ಗ ಸಾಕಾಯಿತು ಪರಮಾತ್ಮನಿಗೆ ಕಟ್ಟುವುದಕ್ಕೆ. ಎಂತಹ ಅದ್ಭುತವಾದಂತಹ ಮಹಿಮೆ ಭಗವಂತನದ್ದು. ಹಾಗಾಗಿ ನಾನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡಿದ್ದಕ್ಕೆ ನಾನು ಮನಸ್ಸಿನಲ್ಲಿಯೇ ಕಲ್ಪಿಸಿದಂತಹ ಒಂದು ವಸ್ತ್ರ ಭಗವಂತನಿಗೆ ಉಡಿಸೋದಕ್ಕೆ ಸಾಕಾಗತ್ತೆ ಅನ್ನುವ ಭರವಸೆ ಇದೆ. ನಾನು ತಂದ ವಸ್ತ್ರ ದೊಡ್ಡದಾಯಿತು ಸಣ್ಣದಾಯಿತು ಸಮಸ್ಯೆಯೇ ಇಲ್ಲ. ಯಾವ ವಸ್ತ್ರ ತಂದ್ರೂ ಭಕ್ತನಿಗೆ ವಶನಾಗಿ ಭಗವಂತ ಆಯ್ತಪ್ಪ ನನಗೆ ಅತ್ಯಂತ ಒಪ್ಪುವಂತೆ ಇದೆ ಈ ವಸ್ತ್ರ ಅಂತ ಹೇಳಿ ಸ್ವೀಕಾರ ಮಾಡ್ತಾನೆ ಅಂತ ಚಿಂತಿಸಬೇಕಾಯ್ತು. ಇನ್ನೂ ನಿಮಗೆ ಹೇಳಬೇಕು ಅಂದ್ರೆ, ವಸ್ತ್ರವನ್ನ ನಾವು ತಂದು ಸಮರ್ಪಣೆ ಮಾಡೋದು ಯಾಕೆ? ಈಗ ನಾವು ವಸ್ತ್ರವನ್ನ ಉಟ್ಕೊಳ್ತೇವೆ ಹೊತ್ಕೊಳ್ತೇವೆ ಯಾಕೆ ಅಂದ್ರೆ ಇನ್ನೊಬ್ಬರಿಗೆ ನಮ್ಮ ಮೈ ಕಾಣಬಾರದು ಅಂತ. ವಸ್ತ್ರ ಉಡುವುದಕ್ಕೆ ನಿಜವಾದ ಕೃತ್ಯ ಇದೆ ಅಲ್ವಾ? ಆದ್ರೆ ಭಗವಂತನ ವಿಷಯದಲ್ಲಿ ಇಂತಹ ಅವಶ್ಯಕತೆ ಇಲ್ಲ. ಭಗವಂತನು ತನ್ನ ಮಾಯೆಯ ಬಲದಿಂದ ತನ್ನ ದಿವ್ಯವಾದ ಇಡೀ ರೂಪವೇ ಕಾಣದೇ ಇರುವಂತೆ ಮಾಡಿಕೊಂಡಿದ್ದಾನೆ. ಅಂತಹ ಭಗವಂತನಿಗೆ ಈ ವಸ್ತ್ರಗಳ ಅವಶ್ಯಕತೆ ಇದೆಯಾ? ಸರ್ವಥಾ ಇಲ್ಲ. ಆದರೂ ಭಗವಂತ ವಸ್ತ್ರ ಉಡ್ತಾನೆ, ನಾವು ಕೊಟ್ಟ ವಸ್ತ್ರವನ್ನು ಸ್ವೀಕಾರ ಮಾಡ್ತಾನೆ. ಕೇವಲ ಅದೊಂದು ವೈಭವ ಮಾತ್ರ ಭಗವಂತನಿಗೆ. ಹೀಗೆ ಸ್ನಾನಾನಂತರದಲ್ಲಿ ವಸ್ತ್ರ ಆಯಿತು. ವಸ್ತ್ರ ಆದಮೇಲೆ ಸುವರ್ಣ ತಂತುಗಳಿಂದ ಮಾಡಿದಂತಹ ಯಜ್ಞೋಪವೀತ, ಮತ್ತೆ ಪರಮಾತ್ಮನಿಗೆ ನಾನಾ ವಿಧವಾದಂತಹ ಆಭರಣಗಳು. ಅದರ ನಂತರದಲ್ಲಿ ಒಂದು ಉತ್ತರೀಯ ವಸ್ತ್ರ. ಹೀಗೆ ಭಗವಂತನಿಗೆ ವಸ್ತ್ರವನ್ನು ನೀಡಿದ ಅನಂತರದಲ್ಲಿ ಗಂಧವನ್ನು ಸಮರ್ಪಣ ಮಾಡಬೇಕಾದಂತಹದ್ದು. ಗಂಧ, ಅದರಲ್ಲಿ ನಾನಾ ವಿಧವಾದ ಕಸ್ತೂರಿ ಮೊದಲಾದಂತಹ ಸುಗಂಧ ದ್ರವ್ಯಗಳನ್ನು ಮಿಶ್ರಣ ಮಾಡಿ ಅದನ್ನು ಸಮರ್ಪಣೆ ಮಾಡಬೇಕಾದ್ದು ಭಗವಂತನಿಗೆ. ಮನಸಾ ಅದನ್ನು ನಾನು ಸಮರ್ಪಣೆ ಮಾಡ್ತೇನೆ. ಏಕೆಂದರೆ ಕಸ್ತೂರಿ ಮೊದಲಾದಂತಹ ಎಲ್ಲ ಸುಗಂಧ ದ್ರವ್ಯಗಳನ್ನು ಪಡೆಯುವ ಸಾಮರ್ಥ್ಯ ನನಗಿಲ್ಲ. ವಸ್ತುತಃ ಇಂತಹ ಗಂಧವನ್ನ, ಸುಗಂಧ ದ್ರವ್ಯವನ್ನ ನಾವೆಲ್ಲ ಯಾಕೆ ಹಚ್ಕೊಳ್ತೇವೆ ಅಂದ್ರೆ ನಮ್ಮ ಮೈಯಲ್ಲಿ ದುರ್ವಾಸನೆ ಬರಬಾರದು ಅಂತ. ಸರ್, ಭಗವಂತನ ಬಗ್ಗೆ ಸರ್ವಥಾ ಆ ತರಹ ಅಲ್ಲ. ಪರಮಾತ್ಮನ ಸ್ವರೂಪ ಸದ್ದೇಹ ಸುಖಗಂಧಶ್ಚ ಜ್ಞಾನಭಾ ಸತ್ಪರಾಕ್ರಮ ಅಂತ ಅನೇಕ ಪ್ರಮಾಣಗಳಲ್ಲಿ ಹೇಳಿರುವಂತೆ ಭಗವಂತನ ಸ್ವರೂಪ ಶುದ್ಧ ಅಪ್ರಾಕೃತವಾಗಿರುವಂತಹದ್ದು. ಆದ್ದರಿಂದ ಈ ವಿಧವಾದ ಗಂಧದ ಸಮರ್ಪಣೆ ಇದೂ ಒಂದು ವಿಧವಾದ ಭಗವಂತನಿಗೆ ಉಪಚಾರ ಅಂತ ತಿಳಿದುಕೊಳ್ಬೇಕು. ಅನಂತರದಲ್ಲಿ ನಾನಾ ವಿಧವಾದಂತಹ ಪುಷ್ಪಗಳು, ಪತ್ರಗಳು, ವಿಹಿತವಾಗಿರುವ ಪತ್ರ ಪುಷ್ಪಗಳನ್ನು ಭಗವಂತನಿಗೆ ನಾವು ಸಮರ್ಪಣೆ ಮಾಡಬೇಕಾದ್ದು. ಭಗವಂತ ಹೇಳ್ತಾನೆ ನೋಡ್ರಿ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಮಶ್ನಾಮಿ ಪ್ರಯತಾತ್ಮನಃ. ಅದು ಬಾಹ್ಯವಾದದ್ದೇ ಇರಬಹುದು, ಮಾನಸವಾದದ್ದೇ ಇರಬಹುದು.
ಶಾಸ್ತ್ರ ವಿಹಿತವಾಗಿರುವಂತಹ ಪತ್ರ ಪುಷ್ಪಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಪರಮಾತ್ಮ ಬಹಳ ಪ್ರಸನ್ನನಾಗ್ತಾನೆ. ಸೇವಂತಿಗೆ, ಕೇದಿಗೆ, ಪುನ್ನಾಗ, ಜಾಜಿ ಮೊದಲಾದ ಪುಷ್ಪಗಳು, ಕಮಲವಂತೂ ಸರಿನೇ ಸರಿ. ಪತ್ರಗಳಲ್ಲಿ ಬಿಲ್ವಪತ್ರ, ಎಲ್ಲದಕ್ಕಿಂತಲೂ ಪ್ರಧಾನವಾಗಿ ತುಳಸಿ ದಳ, ಇವುಗಳನ್ನು ಭಗವಂತನಿಗೆ ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಪರಮಾತ್ಮ ಯದುಕುಲ ಸಂಹಾರದ ಕಾಲದಲ್ಲಿ ಎಲ್ಲೋ ಮರದ ಕೆಳಗೆ ಕುಳಿತಾಗ ಶ್ರೀಕೃಷ್ಣನ ಸಾರಥಿಯಾದ ದಾರುಕ ಕೃಷ್ಣನನ್ನ ಹುಡುಕಿಕೊಂಡು ಹೋದದ್ದೇ ತುಳಸಿಯ ವಾಸನೆ ಯಾವ ಕಡೆಗಿದ್ದೇವೆ ಅಂತನ್ನೋದನ್ನು ನೋಡ್ತಾ ಹೋಗಿ ಕೃಷ್ಣನನ್ನ ತಲುಪಿದ ಅಂತ ನಾವು ಭಾಗವತದಲ್ಲಿ ವರ್ಣನೆ ಮಾಡೋದನ್ನು ಕೇಳ್ತೇವೆ. ಅಷ್ಟು ಭಗವಂತನಿಗೆ ಪ್ರಿಯವಾದಂತಹದ್ದು ತುಳಸಿ. ಆದ್ದರಿಂದ ತುಳಸಿ ಪತ್ರವನ್ನ ಭಗವಂತನಿಗೆ ಸಮರ್ಪಣೆ ಮಾಡಬೇಕಾಗ್ತದೆ. ಇದು ನಾವು ಮಾಡುವ ಬಾಹ್ಯ ಪೂಜೆಯಾಗಬಹುದು ಅಥವಾ ಮಾನಸ ಪೂಜೆಯಾಗಬಹುದು. ಅದರಲ್ಲಿ ಒಂದು ಪ್ರಧಾನವಾದ ಘಟ್ಟ ಇಲ್ಲಿಗೆ ಸಮಾಪ್ತವಾಗ್ತಾ ಇದೆ.